ಪುಟ್ಟಿ 4 ಕತೆ ಹೇಳ್ತೀನಿ, ಕೇಳ್ತೀಯಾ? 4 ಕತೆನಾ? ಏನು ಹೇಳಿ ಕೇಳ್ತೀನಿ. ಕತೆ ನಂಬರ್ 1. ಹ್ಮ್. ಹೊಸ್ತ ಮದುವೆ ಆಗಿರೋ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಗಂಡ ಫಾಸ್ಟ್ ಗಾಡಿ ಓಡಿಸ್ತಾ ಇರ್ತಾನೆ. ಅವಾಗ ಹೆಂಡತಿ ಹೇಳ್ತಾಳೆ, ಇಷ್ಟೊಂದು ಫಾಸ್ಟ್ ಗಾಡಿ ಓಡಿಸ್ತಿದ್ರಲ್ಲ, ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ, ನಿಧಾನಕ್ಕೆ ಓಡಿಸಿ ಗಾಡಿನ ಅಂತ ಹೇಳ್ತಾಳೆ. ಅವಾಗ ಗಂಡ ಗಾಡಿ ನಿಲ್ಲಿಸ್ಬಿಟ್ಟು ಹೆಂಡತಿ ಕಪಾಳಕ್ಕೊಂದು ರಪ್ಪ ನೋಡಿತಾನೆ. ಹೊಡೆದ್ಬಿಟ್ಟು ಹೇಳ್ತಾನೆ, ಗಾಡಿ ಓಡಿಸೋದು ನಾನು, ನನಗೆ ಫಾಸ್ಟಾಗಿ ಓಡಿಸ್ಬೇಕು, ನಿಧಾನಕ್ಕೆ ಓಡಿಸ್ಬೇಕು ನನಗೆ ಗೊತ್ತು, ನಿನ್ನಿಂದ ಎಳಿಸ್ಕೊಬೇಕಾಗಿಲ್ಲ ಅಂತ ಹೇಳ್ತಾನೆ. ಒಂದು ಕತೆ ಮುಗೀತು. ಈಗ 2ನೇ ಕತೆ. ಹೆಂಡತಿ ಉಪ್ಪಿಟ್ಟು ಮಾಡ್ತಾ ಇರ್ತಾಳೆ. ಗಂಡ ಆಫೀಸಿಗೆ ಹೋಗ್ಬೇಕು, ಬಂದ್ಬಿಟ್ಟು ತಿಂಡಿ ಆಯ್ತಾನೆ ಅಂತ ಕೇಳ್ತಾಳೆ. ಅವಾಗ ಹೆಂಡತಿ ತಿಂಡಿ ಹಾಕ್ಕೊಡ್ತಾಳೆ. ಗಂಡ ಒಂದು ಗುಪ್ಪು ಉಪ್ಪಿಟ್ಟು ತಿಂದ್ಬಿಟ್ಟು, ಇದೇನು ಇಷ್ಟೊಂದು ಉಪ್ಪಿಟ್ಟು ಉಪ್ಪಾಗಿದೆಯಲ್ಲ, ಹೆಂಗ್ ಮಾಡಿದೀಯ ನೀನು ಅಂತ ಹೇಳ್ತಾಳೆ. ಅವಾಗ ಹೆಂಡತಿ ಬರ್ತಾಳೆ. ಬಂದ್ಬಿಟ್ಟು ಗಂಡನ ಕಪಾಳಕ್ಕೆ ರಪ್ಪ ನಂದು ಹೊಡಿತಾಳೆ. ಹೊಡೆದ್ಬಿಟ್ಟು ಹೇಳ್ತಾಳೆ, ಉಪ್ಪಿಟ್ಟು ಮಾಡೋದು ನಾನು, ಉಪ್ಪಿಟ್ಟಿಗೆ ಎಷ್ಟು ಉಪ್ಪು ಹಾಕ್ಬೇಕು ಬಿಡಬೇಕು ನನಗೆ ಗೊತ್ತು, ನಿನ್ನಿಂದ ನಾನು ಹೇಳಿಸ್ಕೊಬೇಕಾಗಿಲ್ಲ, ಇಷ್ಟ ಇದ್ರೆ ತಿನ್ನು ಇಲ್ಲ ಎದ್ದೋಗ ಅಂತ ಹೇಳ್ತಾಳೆ. 2ನೇ ಕತೆ ಮುಗೀತು. ಈಗ 4ನೇ ಕತೆ. 3ನೇ ಕತೆ? ಕತೆ ಹೇಳಿದ್ರೆ ನಾನು 3ನೇ ಕತೆ ಹೇಳ್ಬೇಕು, 4ನೇ ಕತೆ ಹೇಳ್ಬೇಕು ನನಗೆ ಗೊತ್ತು, ನಾನು ನಿನ್ನ ಕೇಳಿ ಕತೆ ಹೇಳ್ಬೇಕಲ್ಲ, ಇಷ್ಟ ಇದ್ರೆ ಕೇಳ ಎಲ್ಲ ಎದ್ದು ಹೋಗ್ತಾ ಇರೋ. ಪುಟ್ಟಿ ಹೆಂಗಿತ್ತ ಕತೆ?